ಓಕೆ ಸರ್. ಸಂಘ ಹೋರಾಟಕ್ಕೆ ಜಂಗಮಕೋಟೆ ಹೋಬಳಿ 13 ಹಳ್ಳಿ ನಮ್ದು ಇಲ್ಲಿಗೆ ಮನವಿ ಕೊಡೋಕ್ಕೆ ಕರೆದಿದ್ದಾರೆ. ಮನವಿ ಅಂದರೆ ನಾವು ತಕರಾಲು ಯಾರು ಕೊಡ್ತೀರಿ, ತಕರಾಲು ಇರ್ತೀವಿ, ಯಾರು ಕೊಡ್ತೀರಿ ಅನ್ನೋದಕ್ಕೆ, ಯಾರು ಕೊಡಲ್ಲ ಅನ್ನೋದಕ್ಕೆ. ನಾವೆಲ್ಲ ಇಲ್ಲಿರೋ ರೈತರೆಲ್ಲ ನಾವು ಜಮೀನು ಕೊಡೋದಿಲ್ಲ. ನಾವು ಊರಿಂದ ಹೊರಡಬೇಕಾದ್ರೆ ದೇವನಹಳ್ಳಿ ಬಿಟ್ಟು ಮುಂದೆ ಟೋಲ ಇದೆ, ಅಲ್ಲಿ ನಮ್ಮನ್ನ ಅಟ್ಯಾಕ್ ಮಾಡಿದ್ರು. ಯಾರಂದರೆ ಪೊಲೀಸ್. ಯಾವ ಡಿವಿಷನ್? ಇಲ್ಲಿ ಬೆಂಗಳೂರು ಗ್ರಾಮಾಂತರ. ನಮ್ಮನ್ನು ಬಿಡಲಿಲ್ಲ ಮುಂದಕ್ಕೆ. ಅಲ್ಲಿ ಬಿಟ್ಟರು ಅಂದರೆ ಲೇಟಾಗಿ ನಮ್ಮನ್ನು ನಿಲ್ಲಿಸಿ ಲೇಟಾಗಿ ಹೋಗಿ ಒನ್ ಅವರ್ ನಮ್ಮ ತಡೆ ಮಾಡಿದ್ರು. ಯಾಕಂತ ಅರ್ಥ ಆಗಲಿಲ್ಲ. ಆ ಥರ ರೈತರನ್ನ ಇವರು ಈ ಥರ ಅಟ್ಯಾಕ್ ಮಾಡಿದ್ರೆ ಅರ್ಥ ಇಲ್ಲ ಇದಕ್ಕೆ. ಈಗ ರೈತರಿಗೆ ಬೆಂಗಳೂರು ಬರೋದಕ್ಕೆ ಹಕ್ಕಿಲ್ವಾ? ನಾವಿಲ್ಲಿ ಬಂದು ನಾವು ತಗೊಳ್ಳೋಕೆ ನಮಗೇನು ಹಕ್ಕಿಲ್ವಾ? ನಾವು ರೈತರಲ್ವಾ? ಯಾಕೆ ಆ ಥರ ಮಾಡಿದ್ರು? ನಮಗೆ ಮೇಲ್ಗಡೆಯಿಂದ ಒಂದು ಆರ್ಡ್ರ್ ಇದೆ, ಕಳಿಸ್ತೀರಿ, ಲೇಟಾಗಿ ಕಳಿಸ್ತೀರಿ ಅಂತೇಳಿ ಸ್ವಲ್ಪ ಲೇಟ್ ಮಾಡಿ ಆಮೇಲೆ ಬೇರೆ ಕಡೆಯಿಂದ ನಾವು ಇದು ಮಾಡಿದ್ಮೇಲೆ ಕಳಿಸ್ಕೊಟ್ರು. ಇದು ಮುಂಚೆ ಅರ್ಜಿನ ಪರ್ಮಿಷನ್ ಕೊಟ್ಟಿದ್ದೀವಿ ನಾವು ಇದುವರೆಗೂ ಏನು ಅದ್ರ ಬಗ್ಗೆ ಚರ್ಚೆನೂ ಇಲ್ಲ, ಒಪ್ಪಿಗೆನೂ ಇಲ್ಲ. ಯಾವುದಿಗೂ ನಮ್ಮ ಸರ್ಕಾರದ ಇಂದ ನಮಗೆ ಯಾವುದು ಫಲವಾಗಿ ನಮಗೆ ರಿಸಲ್ಟ್ ಸಿಕ್ಕಲಿಲ್ಲ. ಅಂದರೆ ಸರ್ಕಾರ ಮಲತಾಯಿ ಧೋರಣೆ ತೋರ್ತಾ ಇದೆ. ಹೌದು, ಖಂಡಿತ 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 ಮಲತಾಯಿ ಧೋರಣೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಂತಾರಲ್ಲ, ಆ ಥರ ಆಗಿದೆ. ಅವ್ರ ವೆಹಿಕಲ್ಲು ಬಂತು, ಒಂದು ವೆಹಿಕಲ್. ನಾವೆಲ್ಲ ಸರ್ಕಾರದ ವಿರುದ್ಧವಾಗಿ ಭೂಮಿ ಕೊಡೋದು ಬಂದಿದ್ದೀವಿ. ಅವ್ರ ವೆಹಿಕಲ್ ಆರಾಮಾಗಿ ಬಂದಿದೆ, ನಮ್ಮ ವೆಹಿಕಲ್ ತಡೆದಾರೆ. ಅದಕ್ಕೆ ಅರ್ಥ ಕೊಡ್ತೀನಿ ಅನ್ನೋರು ಮಾತ್ರ ಇಲ್ಲಿಗೆ ಬಂದುಬಿಟ್ರು. ಅದು ಅವ್ರು ಕೊಟ್ಟು ಆಗಲಿ ಮನೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು. ನಾವಿಲ್ಲಿ ನೋಡಿ ಇಲ್ಲೇ ಊಟ ಇಲ್ದಿರ ಇಲ್ಲಿ ಇಲ್ಲೇ ಅಲಿತಾ ಇನ್ನೂ 50 ಜನ ಇದ್ದಾರೆ. ರೈತರ ಕಷ್ಟ ನಮ್ಮ ಸರ್ಕಾರ ಅರ್ಥ ಆಗಲಿಲ್ಲ. ಎಂ ಬಿ ಪಾಟೀಲ್ ಆಗ್ಬೋದು, ರೈತರ ಕಷ್ಟ ಕೇಳಿದ್ರು ಕೂಡ ಭೂ ಬಿಲ್ಡರ್ಗೆ ಇದು ಕಾರ್ಪೊರೇಟ್ ಮಾಡಿದೆ ಅದು ಮಾಡ್ತಾ ಇದ್ದಾರೆ. ಅವ್ರು ಕಾರ್ಪೊರೇಟ್ ಅವ್ರು ಮಾಡ್ತಾ ಇದ್ದಾರೆ, ರೈತರನ್ನ ಪರಿಗಣನೆ ತಗೊಂತ ಇಲ್ಲ. ಅವ್ರು ರಿಯಲ್ ಎಸ್ಟೇಟ್ ಮಾಡೋದು ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಸರ್ವೆ ಮಾಡೋದಾಗ್ಬೋದು, ಇನ್ನೊಂದು ಈಗಾಗಲೇ ಮೊನ್ನೆ ಸಹ ಡೋನ್ ಬಂದಿತ್ತು, ಅದಕ್ಕಿಂತನೆಲ್ಲ ಪೊಲೀಸ್ ಕೊಟ್ಟಿದ್ದೀರಿ. ಆ ವಿಷಯದಲ್ಲಿ ನಮಗೆ ರೈತರ ಮೇಲೆ FIR ಹಾಕಿದ್ದಾರೆ. ಇದು ನ್ಯಾಯನಾ? ರೈತರ ಮೇಲೆ FIR ಹಾಕಿದ್ದಾರೆ. ರೈತರಿಗೇನು ಬದುಕೋಕ್ಕೆ ಹಕ್ಕಿಲ್ವಾ? ಅದನ್ನು ಬಂದ್ ಮಾಡ್ಕೊಂಡು ನಾವೇನು ಮಾಡಬೇಕು? ನಾವು ತೊಗೊಂಡೋಗಿ ನಾವು ಇಟ್ಕೊಂಡಿಲ್ಲ. ಇದು ರೋಡ್ ಡೋನು ಸರಿ, ಇದು ಕಂಪ್ಯೂಟರ್ ತೊಗೊಂಡು ನಾವು ಪೊಲಿಟಿಷನ್ ಕೊಟ್ಟರೆ ಅಲ್ಲಿ ನಮ್ಮ ಹುಡುಗ 4 ಜನ FIR ಹಾಕಿದ್ದಾರೆ. ಇದು ನ್ಯಾಯವಾಗಿದೆಯಾ? ರೈತರ ರಕ್ಷಣೆ ಇಲ್ವಾ? ಅವ್ರದ್ದೇ ಒಂದು ದೌರ್ಜನ್ಯನ? ಈಗ ದೌರ್ಜನ್ಯ ಖಂಡಿಸ್ತೀರಾ ಅಥವಾ? ಹೌದು, ಖಂಡಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಪತ್ರ ಬರೆದಿದ್ದೀರಾ? ನಾವಾಗಲೇ ಮನವಿ ಸರ್ಕಲ್ಲು ಮತ್ತು DVS ಅವರಿಗೆಲ್ಲ ಮನವಿ ಕೊಟ್ಟಿದ್ದೆ. ಬಂದು ಮಾತಾಡಿ ಈಗ ಅದನ್ನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇದುವರೆಗಿನ್ನ ಏನು ಅದನ್ನು ಕ್ಲಿಯರ್ ಆಗಿಲ್ಲ. ಬಹುಶಃ 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ರೇಷ್ಮೆ ಗೂಡು ಮಾರ್ಕೆಟು ಸ್ಥಾಪನೆ ಮಾಡೋಕ್ಕೆ ಹೊರಟವರು. ಆ ಸ್ಥಾಪನೆ ಮಾಡೋಕ್ಕೆ ಹೊರಟ್ರೆ ಉದ್ದೇಶ ಏನೋ ಸಿಲ್ಕ್ ಜಾಸ್ತಿ ಬೆಳೀತಾರೆ, ಅಲ್ಲಿ ಮಾರ್ಕೆಟ್ ಒಳ್ಳೆ ಯಥೇಚ್ಛ ಜಾಗ ಅಂತೇಳಿ ಮಾಡ್ತಿದ್ದಾರೆ. ಇವತ್ತು ಯಥೇಚ್ಛವಾಗಿ ಬೆಳೀತಾ ಇರೋದೇ ಜಂಗಮಕೋಟೆ ಹೋಬಳಿ. ಆ ಜಂಗಮಕೋಟೆ ಹೋಬಳಿಯಲ್ಲೇ ನಮ್ಮ ಹಳ್ಳಿಗಳು 13 ಹಳ್ಳಿ ಏನೈತೆ ಅಲ್ಲೇ ಜಾಸ್ತಿ ಬೆಳೀತಾ ಇರೋದು. ಇವತ್ತು ರೇಷ್ಮೆ ಮಾರ್ಕೆಟ್ ಏನು ಕಟ್ಟಬೇಕು ಹಂಗಾದ್ರೆ? ಇವರು ಏನಕ್ಕೋಸ್ಕರ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಹೋಗಬೇಕು ಅಲ್ವಾ? ಆಮೇಲೆ ಈಗ ಏನು ಹೇಳ್ತಾರೆ, 46% ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಈ ಅಕ್ಲಾಜ್ಮೆಂಟ್ ನಾವು ಪ್ರತಿಯೊಬ್ಬರದ್ದು ಕರೆಕ್ಟ್ ಮಾಡ್ಕೊಂತೀವಿ. ಅಧಿಕಾರಿಗಳನ್ನ ಮುಂಚಿತವಾಗಿ ನಾವು ಫಸ್ಟೇ ಈ ಥರ ನಮ್ಗೆ ಅಕ್ಲಾಜ್ಮೆಂಟ್ ಬೇಕಂತ ಡಿಮ್ಯಾಂಡ್ ಮಾಡಿದ್ದೀವಿ. ಅವರು ಅದಕ್ಕೆ ಸಹಮತ ವ್ಯಕ್ತಪಡಿಸೋರೆ. ಅದರಲ್ಲಿ ನಾವು ಕೋರ್ಟಿಗೆ ಮತ್ತು ಕಾನೂನು ಹೋರಾಟನೂ ಮಾಡ್ತೀವಿ. ಯಾಕಂದರೆ ನಾವು ಬೇರೆ ಇವ್ರು ನಮ್ಗಣ PL ಹಾಕಿದ್ದೀವಿ. ಈಗ ಹೈಕೋರ್ಟಲ್ಲಿ ನಾವು ಕಾನೂನು ಹೋರಾಟ ಮಾಡಬೇಕಾಗ್ತದೆ. ಆಮೇಲೆ ಇದಕ್ಕೆಲ್ಲ ನಮ್ಮ ಭಕ್ತರಳ್ಳಿ ಬೈರೇಗೌಡರು ನೇತೃತ್ವ ಸಂಘಟನೆ ಭಾಳ ಗಟ್ಟಿಯಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಮುಂದೇನೂ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ರೈತ ಅಲ್ಲಿ ಭೂಮಿ ಉಳಿಸೋಂಥ ಕೆಲಸ ಮಾಡ್ತೀವಿ ಹೊರತು ನಾವು ಭೂಮಿ ಅಂತೂ ಕೊಡಲ್ಲ. ಅವರು ಕನಸು ಮನಸ್ಸಲ್ಲಿ ಇಟ್ಕೊಬೇಕು ಇವರು ರಾಜಕಾರಣಿಗಳು. ಯಾವುದೇ ಕಾರಣಕ್ಕೂ ಕೈಗಾರಿಕೆ ಮಾಡೋಕ್ಕಂತೂ ಬಿಡಲ್ಲ. ಅದೆಷ್ಟೇ ಪ್ರಕರಣಗಳು ದಾಖಲೆ ಮಾಡಲಿ ದಿಗ್ಲಂತೂ ಬಿಡಲ್ಲ. ಭೂಮಿ ಅಂತೂ ಕೊಡಲ್ಲ. ಇದು ಸರ್ಕಾರಿ ಭೂಮಿ 74 ನಂಬರಲ್ಲಿ ಗೋಮಾಳ ಇದೆ. ಅದನ್ನು ಭೂಮಾಫಿಯಾದವರು ನಕಲಿ ದಾಖಲೆ ಸೃಷ್ಟಿ ಮಾಡೋಕ್ಕೆ ಸರ್ವೆ ಮಾಡಿಸ್ತಾ ಇದ್ದಾರೆ. ನಾವು ಅದನ್ನು ತಡೆಯೋಕ್ಕೆ ಹೋದಾಗ ನಮ್ಮ ಮೇಲೆ FIR ಹಾಕ್ಸಿದ್ದಾರೆ. ತಡೆದು ದಾಖಲೆ ಸಮೇತವಾಗಿ ಸಿಬ್ಬಂದಿ ಕೊಟ್ಟಾಗ ಇದೇ ನಮ್ಮ ಶಿಡ್ಲಘಟ್ಟ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ನಮ್ಮ ಇವರು ಆರಕ್ಷಕ ಶ್ರೀನಿವಾಸ್ ಅಂತವ್ರ ಕೈಗೆ ಅವರ ಸಿಬ್ಬಂದಿ ವರ್ಗದಿಂದನೇ ದಾಖಲೆ ವಿತ್ ಇವು ಇಂಪ್ಲಿಮೆಂಟ್ಸ್
ರಿಕ್ರೂಟ್ಮೆಂಟ್ ಸಮೇತ ತಗೊಂಡೋಗಿ ಕೊಟ್ಟಾಗ ಆಯಿತು ಅಂತೇಳಿ ಹೇಳಿದಂಥವರು 3 ದಿವಸ ಬಿಟ್ಟು 4ನೇ ದಿವಸಕ್ಕೆ 4 ಜನದ ಮೇಲೆ ಇವರು ಹೋರಾಟ, ನಮ್ಮ ರೈತ ಸಂಘದ ಹುಡುಗರು ನಾವೇನಿದ್ದೀವಿ 4 ಜನ ಒಂದು ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಿಸೋ ಅಂತಲ್ಲ ಇದನ್ನು ಕುತಂತ್ರಿ ಮಾಡಿದರು. ಅವರಿಗೆ ಸಪೋರ್ಟ್ ಮಾಡ್ತಾರೆ ಬಿಟ್ಟರೆ ಇವರಿಗೆ ಬ್ರೋಕರ್ಗಳಿಗೆ ನಮ್ಮ ರೈತರಿಗೆ ಸಪೋರ್ಟ್ ಇಲ್ಲ. ಇವತ್ತು ತಾಲೂಕು ಇರ್ಬೋದು, ಹೋಬಳಿ ಮಟ್ಟದಲ್ಲಿರ್ಬೋದು, ಜಿಲ್ಲೆ ಮಟ್ಟದಲ್ಲಿರ್ಬೋದು, ನಮ್ಮ ರೈತರಾಗಿ ಸಪೋರ್ಟ್ ಇಲ್ಲ. ರೈತರು ಕೇಳಬಾರ್ದ? ಇವತ್ತು ನಾವು ರೈತರು ಎಷ್ಟು ಬೆಳೆದು ಕೊಡ್ತಾ ಇದ್ದೀವಿ, ಇವತ್ತು ಅನ್ನ ಬೆಳಿಗ್ಗೆ ಎಷ್ಟು ಬೆಳೀತಿದ್ವಿ, ಇವತ್ತು ನಮ್ಮ ರಾಜ್ಯದಲ್ಲಿ ಬೆಳೀತಾರಂತ ನಮ್ಮ ರೈತನ ಬದುಕಬಾರ್ದ? ಎಲ್ಲಿ ಸರ್ಕಾರ? ನಾವು ಸರ್ಕಾರ ಅಂತೇಳಿ ಏನಕ್ಕೆ ಓಟ್ ಹಾಕಬೇಕು? ಎಲ್ಲಿದೆ ಸರ್ಕಾರಕ್ಕೆ ಕಣ್ಣು? ಹೇಳ್ತಾರೆ ಸಿದ್ದರಾಮಣ್ಣವರು ರೈತರ ಪರ. ಎಲ್ಲಿ ರೈತರ ಪರ? ನಮ್ಮ ರೈತರು ಉಳಿಸ್ಕೊಂಡು ಇಷ್ಟೇ ನಾವು ಕೇಳ್ಕೊಳ್ಳೋದು. ಪ್ರಾಣ ಕೊಟ್ಟೆವು, ಜಮೀನಂತೂ ಸರ್, ಯಾವುದೇ ಕಂಪನಿಯಲ್ಲಿ ಅವರು ಏನೇ ಉತ್ಪನ್ನ ತಯಾರು ಮಾಡಿದ್ರು ತರಕಾರಿ ಮತ್ತು ಆಹಾರ ಪದಾರ್ಥ ತಯಾರು ಮಾಡೋಕ್ಕಾಗಲ್ಲ. ಅವ್ರ ಕೈಲಿ ರೇಷನ್ ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ತರಕಾರಿ ತಯಾರು ಮಾಡೋಕ್ಕಾಗಲ್ಲ. ಆದರೆ ರೈತನೇ ತಯಾರು ಮಾಡಬೇಕು. ಅದನ್ನು ರೈತರಿಗಿಂತ ದೊಡ್ಡ ಕಂಪ್ನಿ ಯಾವ ಕಂಪ್ನಿನೂ ಇಲ್ಲ ಇಲ್ಲಿ. ಅವರೆಲ್ಲ ಬರೀ ದುಡ್ಡು ಮಾಡ್ಕೊಳಕ್ಕೆ ಮಾಡ್ಬೋದು ಅಷ್ಟೇ. ಹೊಟ್ಟೆ ಊಟ ಮಾತ್ರ ಬೇಕೇ ಬೇಕು. ಆ ಊಟ ಮಾಡಬೇಕು ಅಂತಂದರೆ ರೈತ ಉಳ್ಕೊಬೇಕು. ಇಲ್ಲಿ ರೈತರಿಗೆ ಸಾವಿರಾರು ಜನಕ್ಕೆ ಊಟ ಕೊಡ್ತಾನೆ. ಕುಟುಂಬದ ಬಂದಿರೋಂಥವ್ರೆ ನಾವೀಗಾಗಲೇ ಫ್ರೀಡಮ್ ಪಾರ್ಕಲ್ಲಿ 2 ಸತಿ ಹೋರಾಟ ಮಾಡಿದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ದೀವಿ. DC ಆಫೀಸ್ ಹತ್ರ 2 ಸತಿ ಮಾಡಿದ್ದೀವಿ. ಆದರೆ ಸರ್ಕಾರಗಳು ಇದ್ರ ಬಗ್ಗೆ ಯಾವುದೇ ಕಾರಣ ಕ್ರಮ ತಗೊಂಡಿಲ್ಲ. ನೋಡಿರಿ, ಇದು ಫ್ರೀಡಮ್ ಪಾರ್ಕಲ್ಲಿ ಫಸ್ಟ್ ಟೈಮ್ ಮಾಡಿದಾಗ MB ಪಾಟೀಲ್ ಅವರು ಬರ್ಕೊಟ್ರಂಥದ್ದು. ಆಮೇಲೆ ಮತ್ತೆ 2ನೇ ಸರ್ತಿ ಮಾಡಿದಾಗ ಕೃಷ್ಣಬೈರೇಗೌಡ ನಮೀಪತ್ರ ಕೊಟ್ಟಿದ್ವಿ. ಅವ್ರು CM ಅವ್ರಿಗೆ ಕೊಟ್ಟರಂಥದ್ದು. ಈಗ ಏನು ಭೂಮಿ ಕೊಡ್ತೀವಿ ಅಂತ ಬಂದಿರಲ್ಲ ಬೆಳಗ್ಗೆ, ಅದೇ ಹೋರಾಟಗಾರರು ರಕ್ತ ಕೊಡ್ತೀವಿ ಭೂಮಿ ಕೊಡೋದಿಲ್ಲ ಅಂತ ಹೇಳಿದ್ರು. ಅದೇ ಬೇಕು ಹೇಳಿದ್ರು. ಇವತ್ತು ರಕ್ತನ ಯಾರು ಮಾಡ್ಕೊಂಡ್ರೆ ಗೊತ್ತಿಲ್ಲ. ಇವತ್ತರ ಸೇಲ್ ಆಗ್ಬಿಟ್ಟವ್ರು ಅವರು. ಈಗ ಭೂಮಿ ಕೊಡ್ತೀವಿ ಅಂತ ಬರ್ತಾವ್ರೀಗ. ಇಂಥ ಹೋರಾಟಗಾರ ನಂಬ್ಕೊಂಡು ರಾಜಕಾರಣಿಗಳು ಅವ್ರಿಗೆ ಬೆಂಬಲ ಕೊಡ್ತಾರೆ, ನಮಗೆ ಕೊಡ್ತಾ ಇಲ್ಲಲ್ಲ. ಬೆಳಗ್ಗೆ ನಾವು ಬರ್ಬೇಕಾದ್ರೆ ಬಸ್ ತಡೆದ್ರು. ಅವ್ರು ಬರ್ಬೇಕಾದ್ರೆ ರಾಜಾರೋಷ 10 ಗಂಟೆ ಬಿಟ್ಟು ಕಳಿಸಿರೋ ಅವ್ರನ್ನ. ಭೂಮಿ ಕೊಡಲ್ಲ ಅನ್ನೋರನ್ನ ತಡೀತಾರೆ. ಕೊಡ್ತೀವಿ ಅನ್ನೋರಿಗೆ ಅವರೇ ಊಟ ಎಲ್ಲ ಕೊಟ್ಟು ಅವ್ರಿಗೆ ಕರೆಸ್ತಾರೆ. ರೆಡ್ ಕಾರ್ಪೆಟ್ ಅವರಿಗೆ. ಈಗ ಖುಷಿ ಇದು ಇವು ಹೇಳ್ತಾವ್ರೆ ಅಂದರೆ ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾರಲ್ಲ. ನಾವು ರೈತರು ಎಜುಕೇಷನ್ ಕೇಳಲ್ಲ, ವಯಸ್ಸು ಕೇಳಲ್ಲ. ಯಾರೇ ಕೆಲಸಕ್ಕೆ ಕರ್ಕೊಂಡು ಸಾಯಂಕಾಲ 500 ರೂಪಾಯಿ ಬಿಟ್ಟು ಕಳಿಸ್ತೀವಿ. ಒಂದು ಕಂಪ್ನಿ ಬಂತು ಅಂದರೆ ಎಜುಕೇಷನ್ ಕೇಳ್ತಾರೆ ಮತ್ತು ಏಜ್ ಕೇಳ್ತಾರೆ. ಒಂದು ಕಂಪ್ನಿಯಲ್ಲಿ ಒಬ್ಬರು ಕೆಲಸ ಕೊಡ್ತಾರೆ. ಉಳಿದವ್ರು ಏನು ಮಾಡಬೇಕು? ಒಬ್ಬರು ಸಂಬಂಧ ಎಲ್ಲರೂ ಬದುಕೋಕ್ಕಾಗ್ತದೆ? ಆಗಲ್ಲ. 1 ಎಕರೆ ಭೂಮಿ ಇತ್ತಂದರೆ 50 ಜನ ಜೀವನ ಮಾಡ್ತೀವಿ ನಾವು. ಉದ್ಯೋಗ ಸೃಷ್ಟಿ ಇವ್ರೇನು ಮಾಡಬೇಕಲ್ಲ, ನಾವೇ ಮಾಡ್ಕೊತೀವಿ. ನೀವು ದಯವಿಟ್ಟು ಭೂಮಿನ ನಮ್ಮಿಂದ ಕಿತ್ಕೊಳ್ಳದೆ ಉಳಿಸ್ಕೊಟ್ರೆ ಸಾಕು. ನೋಡಿರಿ, ನಮ್ಮ ತಾಲೂಕಲ್ಲಿ ದೊಡ್ಡ ಮಟ್ಟದ ಭೂಮಾಫಿ ಯಾವ ಮಟ್ಟಕ್ಕೆ ನಡೀತಾ ಇದೆ ನೋಡಿರಿ. ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ. ಈಗ ನಮ್ಮಲ್ಲಿ ಏನು ಭೂಮಿಗಳು ಈಗ ಸರ್ವೆ ಮಾಡ್ತಾ ಇದ್ದಾರೋ, ಈ ನಕಲಿ ದಾಖಲೆ ಸೃಷ್ಟಿ ಮಾಡೋಕ್ಕೋಸ್ಕರನೇ ಸರ್ವೆ ಭೂಮಾಫಿಯಾ ಬ್ರೋಕರ್ಗಳು ಸರ್ವೆ ಮಾಡಿಸೋದು, ಯಾರು ಇಲ್ದಾಗ ಖಾಲಿ ಜಾಗದ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಳ್ಳೋದು, ಕುಚ್ಕೊಳ್ಳೋದು, ಅವ್ರ ಕಂಪ್ನಿಗೆ ಹಾಕೋದು. ಈ ಥರದ ದಂಧೆಗಳು ನಡೀತಾ ಇದೆ. ಇವ್ರಿಗೋಸ್ಕರ ಇವರು ಸರ್ಕಾರದವರು ನಾವು ಕೈಗಾರಿಕೆ ಮಾಡ್ತೀವಿ ಅಂತ ಹೊರಟವ್ರೆ. ಇದೇ ಊರಿನ ಸರ್, ಈಗ ನಾವು ಏನು ನಿಮ್ಮ ಹೆಸರು ಹೇಳ್ಬಿಟ್ಟು ಊರು ಯಾವುದು? ನಾವು ನಮ್ಮದು ಸ್ವಂತ ನಡೆಸಾಯಕ ಗ್ರಾಮದಲ್ಲಿ